ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು 8 ಗಂಟೆಗಳಲ್ಲಿ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಅವರು ಆಗಮಿಸ್ತಾರೆ. ಯಾವಾಗ ಬರ್ತೀಯಪ್ಪ ಅಂತ ಹೇಳಿ ಎಲ್ಲರೂ ಕೇಳ್ತಾ ಇದ್ರು. ಇದೀಗ ನಾ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಕಮಿಂಗ್ ಅಂತ. ಇನ್ನು 8 ಗಂಟೆಯಲ್ಲಿ ಬೆಂಗಳೂರಿಗೆ ಪ್ರಜ್ವಲ್ ಆಗಮಿಸ್ತಾರೆ. ಒಂದಲ್ಲ ಎರಡಲ್ಲ 33 ದಿನಗಳ ನಂತರ ಮ್ಯೂನಿಕ್ ಖಾಲಿ ಮಾಡಿದ್ದಾರೆ ಪ್ರಜ್ವಲ್. ಲುಫ್ತಾನ್ಸಾ ವಿಮಾನದ ಸೀಟ್ ನಂಬರ್ 8G ಅಲ್ಲಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ಮ್ಯೂನಿಕ್ನಿಂದ ಬೆಂಗಳೂರಿಗೆ 8 ಗಂಟೆ 55 ನಿಮಿಷಗಳ ಪ್ರಯಾಣವನ್ನು. ಸೊ ಮಧ್ಯರಾತ್ರಿ 12:30 ಬೆಂಗಳೂರು ಏರ್ಪೋರ್ಟ್ಗೆ ಎಂಟ್ರಿ ಕೊಡ್ತಾರೆ ಪ್ರಜ್ವಲ್. 2 ಲಗೇಜ್ ಬ್ಯಾಗ್ ಸಮೇತ ಪ್ರಜ್ವಲ್ ರೇವಣ್ಣ ಅವರು ಆಗಮಿಸ್ತಾ ಇದ್ದಾರೆ. ಪ್ರಜ್ವಲ್ ಪ್ರಯಾಣದ ಬಗ್ಗೆ ಉನ್ನತ ಮೂಲಗಳು ಖಚಿತಪಡಿಸ್ತಾ ಇದೆ. ಒಳ್ಳೆ ಕೆಲಸ ಮಾಡಿ ಫಾರಿನಿಂದ ಬಂದಿದ್ದಿದ್ರೆ ಯಾವಾಗ ಹಾರ ತುರಾಯಿ ಎಲ್ಲ ಗ್ರ್ಯಾಂಡ್ ಆಗಿ ಹಿಡ್ಕೊಂಡು ವೆಲ್ಕಮ್ ಮಾಡ್ತಾ ಇದ್ರು. ಆದ್ರೀಗ ಹಾರದ ಬದಲು ಕೋಳ ರೆಡಿ ಆಗಿದೆ. ಪ್ರಜ್ವಲ್ ರೇವಣ್ಣ ಅವರು ಬಂದಿಳಿದ ತಕ್ಷಣ ಅರೆಸ್ಟ್ ಮಾಡೋದಕ್ಕೆ SIT ಟೀಮ್ ಕಾದು ಕುಳಿತಿದೆ. 30 ದಿನದಿಂದ ಏರ್ಪೋರ್ಟ್ ಅಲ್ಲೇ ಒಂದು ಟೀಮ್ ಬೀಡು ಬಿಟ್ಟಿತ್ತು. ಬೆಂಗಳೂರಿಗೆ ಬರ್ತಾರೋ ಮಂಗಳೂರಿಗೆ ಬರ್ತಾರೋ ಗೊತ್ತಿಲ್ಲ ಅಂತ ಹೇಳಿ ಎರಡೂ ಕಡೆನೂ ಬೀಡು ಬಿಟ್ಟಿದ್ರು. 15ನೇ ತಾರೀಕು ಬರ್ತಾರೆ ಅಂತ ಹೇಳಿದ್ರು. ಆ ಒಂದು ಟಿಕೆಟನ್ನು ಕ್ಯಾನ್ಸಲ್ ಮಾಡಿದ್ರು. ಈಗ ಇನ್ನೇನು 8 ಗಂಟೆಗೆ ಒಳಗೆ ಪ್ರಜ್ವಲ್ ರೇವಣ್ಣ ಅವರು ಆಗಮಿಸ್ತಾರೆ ಬೆಂಗಳೂರಿಗೆ. ಮಧ್ಯರಾತ್ರಿ 12:30 ಏರ್ಪೋರ್ಟ್ಗೆ ಬಂದಿಳಿಯುತ್ತೆ. ಬಂದ ನಂತರ ಪ್ರಜ್ವಲ್ನ ಮುಖವನ್ನ ಎಲ್ಲರೂ ಕೂಡ ನೋಡಬಹುದು ಡೈರೆಕ್ಟ್ ಆಗಿ. ಜೊತೆಗೆ ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ SK ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, 33 ದಿನ ಆದ ಮೇಲೆ ಇದೀಗ ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಸೊ ಇನ್ನು 8 ಗಂಟೆ ಪ್ರಯಾಣ ಬಂದ ನಂತರ ಏನೆಲ್ಲ ಡೆವಲಪ್ಮೆಂಟ್ಗಳಾಗುತ್ತೆ? SIT ಟೀಮ್ ಬೇರೆ ಅಲ್ಲೇ ಬೀಡು ಬಿಟ್ಟಿತ್ತು, ಬೆಂಗಳೂರಿನ ಏರ್ಪೋರ್ಟ್ ಅಲ್ಲೇ ಬೀಡು ಬಿಟ್ಟಿತ್ತು. ಶರತ್ತೇನು ನೀವು ಹೇಳಿದಾಗೆ 33 ದಿನಗಳ ಕಾಲ ಅಂದರೆ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಆರೋಪ ಹೊತ್ತಂತ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಹೋಗಿ 33 ದಿನ ಆಯಿತು. ಕೊನೆಗೆ ಕಳೆದ ವಾರ ಅಷ್ಟೇ ಒಂದು ವಿಡಿಯೋ ರಿಲೀಸ್ ಮಾಡಿ 31ನೇ ತಾರೀಕು ನಾನು ಬೆಂಗಳೂರಿಗೆ ಬರ್ತೀನಿ, SIT ಅಧಿಕಾರಿಗಳ ಮುಂದೆ ಹಾಜರಾಗ್ತೀನಿ ಅಂತಕ್ಕಂಥ ಹೇಳಿಕೆಯನ್ನು ತಾವು ಬಿಟ್ಟಂಥ ಒಂದು ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ಹೇಳಿದರು. ಅದರಂತೆ ಏನು ಎಲ್ಲರಿಗೂ ಒಂದು ಕುತೂಹಲ, ಪ್ರಜ್ವಲ್ ರೇವಣ್ಣ ದೇಶಕ್ಕೆ ಮರಳಿ ಬರ್ತಾ ಇದ್ದಾರೆ ಅಂತ. ಆದರೆ ಮತ್ತೊಂದು ಕಡೆ SIT ಅಧಿಕಾರಿಗಳು ಆತನನ್ನು ಬಂಧಿಸಿ ಒಂದು ವಿಚಾರಣೆಗೆ ಒಳಪಡಿಸೋದಕ್ಕೆ ಏನೆಲ್ಲ ಬೇಕಾಗಿರ್ತಕ್ಕಂಥ ಸಿದ್ಧತೆಗಳನ್ನು ಅವರು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಇವತ್ತು ಅಷ್ಟೇ ಏನು ಲುಫ್ತಾನ್ಸಾ ಏರ್ಲೈನ್ಸನ್ನು ಪ್ರಜ್ವಲ್ ರೇವಣ್ಣ ಹತ್ತಿದಾರೋ ಇಲ್ವೋ ಅನ್ನೋದು ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಸ್ ಆಗಿತ್ತು. ಆದರೆ ಅದನ್ನು ದೃಢಪಡಿಸಿದ್ದಾರೆ, ಖಚಿತಪಡಿಸಿದ್ದಾರೆ SIT ಮೂಲಗಳಿಂದ ಅಧಿಕಾರಿಗಳು. ಆತ ಏನು ಮೊದಲು ಒಂದು ಸೀಟ್ ನಂಬರ್ ಇತ್ತು, ಆ ಸೀಟ್ ನಂಬರ್ ಬದಲಾಗಿದೆ. ಈಗ ಆ ಬಿಸ್ನೆಸ್ ಕ್ಲಾಸ್ನ 8G ಅಂತಕ್ಕಂಥ ಒಂದು ಸೀಟಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಹಾಗೆ ಬಂದಂಥವರನ್ನು ರಾತ್ರಿ 12:30 ಸುಮಾರಿಗೆ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ಗೆ ಏನು ಫ್ಲೈಟ್ ಬಂದು ಇಳಿಯುತ್ತೆ, ಆ ಸಂದರ್ಭದಲ್ಲೇ ಆತನನ್ನು ಪ್ರಜ್ವಲ್ ರೇವಣ್ಣನನ್ನು ಬಂಧಿಸೋದಕ್ಕೆ SIT ತಂಡ ಈಗಾಗಲೇ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೈಗೊಳ್ತಾ ಇದ್ದಾರೆ. ಒಂದು ವೇಳೆ ಹಾಸನದಲ್ಲಿ ಇವತ್ತು ಏನು ಪ್ರಜ್ವಲ್ ರೇವಣ್ಣ ಅವರ ಬಂಧನಕ್ಕಾಗಿ ಆಗ್ರಹಿಸಿ ಒಂದು ಪ್ರತಿಭಟನೆ ನಡೀತು, ಅದೇ ಮಾದರಿಯಲ್ಲಿ ಏರ್ಪೋರ್ಟ್ನಲ್ಲೂ ಒಂದಷ್ಟು ಜನ ಬರಬಹುದು ಅಂತಕ್ಕಂಥ ಮಾಹಿತಿ ಇಂಟೆಲಿಜೆನ್ಸ್ ಅವರ ಮುಖಾಂತರ ಪೊಲೀಸರಿಗೆ ಸಿಕ್ಕಿದೆ. ಹೀಗಾಗಿ ಒಂದು ಸಭೆಯನ್ನು ನಡೆಸಿರ್ತಕ್ಕಂಥ ನಗರ ಪೊಲೀಸ್ ಆಯುಕ್ತರು, ನಾರ್ತ್ ಈಸ್ಟ್ ವಿಭಾಗದ DCP ಏನಿದ್ದಾರೆ ಅವರು, ಜೊತೆಗೆ ಏರ್ಪೋರ್ಟ್ನ ಸುತ್ತಮುತ್ತ ಬರ್ತಕ್ಕಂಥ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕಾಗೂ ಅನಧಿಕೃತವಾಗಿ ಏನು ಏರ್ಪೋರ್ಟ್ನತ್ತ ಸುಮ್ಮನೆ ಬರ್ತಕ್ಕಂಥ ಸಾರ್ವಜನಿಕರಿಗೆ ಅವಕಾಶವನ್ನ ಮಾಡಿಕೊಡ್ಬೇಡಿ ಅಂತಕ್ಕಂಥ ಒಂದು ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ಮತ್ತೊಂದು ಕಡೆ SIT ತಂಡ ಪ್ರತಿದಿನ ಒಂದು ತಂಡ ಏರ್ಪೋರ್ಟ್ನಲ್ಲಿ ಕಾಯ್ತಾ ಇತ್ತು. ಪ್ರಜ್ವಲ್ ರೇವಣ್ಣ ಯಾವ ಸಂದರ್ಭದಲ್ಲಾದ್ರೂ ಬರಬಹುದು ಅನ್ನೋ ಒಂದು ಕಾರಣದಿಂದಾಗಿ. ಆದರೆ ಖಚಿತ ಮೂಲಗಳಿಂದ ಇದೇ ಫ್ಲೈಟ್ ಅಲ್ಲಿ ಲುಫ್ತಾನ್ಸಾ ಏರ್ಲೈನ್ಸ್ನ LH734 ಏನು ಒಂದು ಫ್ಲೈಟ್ ಬರ್ತಾ ಇದೆ, ಅದರಲ್ಲೇ ಬರ್ತಾ ಇದ್ದಾರೆ ಅನ್ನೋದು ಕನ್ಫರ್ಮ್ ಆದಂಥ ಸಂದರ್ಭದಲ್ಲಿ ಏನು ಮೊದಲಿಗೆ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂಥ SIT ತಂಡದ ಜೊತೆಗೆ ಸ್ಪೆಷಲ್ ಆಗಿ ಮತ್ತೊಂದು SIT ಒಂದು ತಂಡವನ್ನು ಫಾರ್ಮ್ ಮಾಡಿ ಆ ಒಂದು ಏರ್ಪೋರ್ಟ್ನತ್ತ ನಿಯೋಜನೆ ಮಾಡಲಾಗಿದೆ. ಅವರು ಸಹ ಸ್ಥಳಕ್ಕೆ ಭೇಟಿ ಕೊಟ್ಟು ಇಮಿಗ್ರೇಷನ್ ಅಧಿಕಾರಿಗಳೊಂದಿಗೆ ಟಚ್ಚಲ್ಲಿ ಇರ್ತಕ್ಕಂಥದ್ದು. ಫ್ಲೈಟಿಗೆ ಅಲ್ಲಿಂದ ಏನು ಹಾರಾಟ ಆಗಿದೆ ಅದು ಎಷ್ಟೊತ್ತಿಗೆ ಬರುತ್ತೆ, ಅದರಲ್ಲಿ ಪ್ರಜ್ವಲ್ ರೇವಣ್ಣ ಹತ್ತಿರೋದು ಕನ್ಫರ್ಮ್, ಆ ಒಂದು ಲಿಸ್ಟನ್ನೆಲ್ಲ ಪರಿಶೀಲನೆ ಮಾಡಿ ಈಗ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರ್ತಾ ಇರತಕ್ಕಂಥದ್ದನ್ನು ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಆತ ಬಂದು ಇಳಿದಂಥ ಬಳಿಕ ಆತನನ್ನು ಯಾವ ರೀತಿ ಬಂಧಿಸಬೇಕು, ಜೊತೆಗೆ SIT ಕಚೇರಿಗೆ ಕರೆತರೋದಿರ್ಬೋದು, ಮುಂದಿನ ಪ್ರೋಸೆಸ್ಸು ಮಹಜರು ಇರ್ಬೋದು, ವೈದ್ಯಕೀಯ ಪರೀಕ್ಷೆಗಳಿರ್ಬೋದು, ಇವೆಲ್ಲ ಯಾವ್ಯಾವ ರೂಪದಲ್ಲಿ ಮಾಡಬೇಕು, ಅದರ ಜವಾಬ್ದಾರಿಯನ್ನ ಈಗ SITಯ ಒಂದು ಮುಖ್ಯಸ್ಥರು ಸಹ ಒಂದು ಸಭೆಯನ್ನ ನಡೆಸಿ ಸಂಬಂಧಪಟ್ಟಂತ ಒಂದೊಂದು ತಂಡ ಏನಿದೆ ಆ ತಂಡಕ್ಕೆ ಎಲ್ಲ ಜವಾಬ್ದಾರಿಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಶರತ್, ಥ್ಯಾಂಕ್ ಯು ಮಂಜುನಾಥ್. ಡೀಟೇಲ್ಸ್ಗಾಗಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.